ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲಕ್ಷ್ಮಿ. ನಿನ್ನ ಹೆಸರು ಎಷ್ಟು ಲಕ್ಷಣವಾಗಿದೆಯೋ ನಿನ್ನ ಮುಖನೂ ಅಷ್ಟೇ ಲಕ್ಷಣವಾಗಿದೆ. ಅಯ್ಯೋ ದೇವ್ರೆ, ಇವ್ರಿಷ್ಟ ಇಲ್ಲ ಅಂತ ಹೇಳಪ್ಪ. ಹೀಗೂ ಬೆನ್ ಕಟ್ಕೊಂಡು ಹೇಗಪ್ಪ ಸಾಯ್ಲಿ. ಅಮ್ಮ ಪ್ಲೀಸ್ ಅಮ್ಮ, ಈ ಹುಡುಗ ಬೇಡ. ಸುಮ್ಮನಿರೆ, ಇಲ್ಲಿ ಏನಾಗ್ತದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವ್ರ ಹತ್ರ ನಾನು ಹೇಗಪ್ಪ ಕೇಳೋದು? ನಮ್ಮಿಂದ ತುಂಬಾ ತೊಂದರೆ ಆಯ್ತು ಅನ್ಸುತ್ತೆ ನಿಮಗೆ. ಅಯ್ಯೋ ಹಾಗೇನಿಲ್ಲ. ಸರೋಜಾ, ನಮ್ಮೂರ್ ಜನ ಸತ್ಕಾರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕಾ ಅವರಿಗೆ? ಅದು ನಿಜ ಬಿಡಿ. ತೋಟದ ಮನೆ ರೆಡಿ ಇದೆ ಅಲ್ವಾ? ಅಂದ್ರೆ ನೀವು ಕೀ ಕೇಳಕ್ ಬಂದಿದ್ದ? ಹೌದು, ಅದಕ್ಕೆ ನಮ್ಮ ಮಗ ಆ ದಿನ ಇಲ್ಲಿ ಕಳಿಸಿದ್ದು. ನೀವು ನೋಡಿದ್ರೆ ಇಷ್ಟೆಲ್ಲ ಇಟ್ಟು ಸತ್ಕಾರ ಮಾಡ್ತಾ ಇದ್ದೀರಾ. ಓ ದೇವ್ರಿ. ಯಜಮಾನ್ರೆ, ಅಲ್ಲಿ ಸಂಜೀವ ಇದ್ದಾನೆ. ಸರಿ, ನಾವು ಹೊರಡ್ತೀವಿ ಹಾಗಾದ್ರೆ. ನಾವಿನ್ ಬಂದ್ವಿ. ಹಾಗಿದ್ರೆ ನೀವು ಬಂದಿದ್ದು ಏ ಗೊತ್ತಾಗ್ಲಿಲ್ವನೇ? ನಮ್ ಸಂಜೀವ ಹೇಳ್ತಿರ್ತಾನಲ್ಲ, ಅವರೇ ಇವ್ರು, ಈ ಮನೆ ಕೊಟ್ಟ ದೇವ್ರು. ಇವ್ರಿಲ್ಲ ಅಂದಿದ್ರೆ ಬೀದಿಲಿರ್ತಿದ್ವಿ. ಅವೆಲ್ಲ ಯಾಕೀಗ? ನೀವು ಸಂತೋಷವಾಗಿದ್ದೀರಿ ಅಲ್ವಾ? ಅಷ್ಟು ಸಾಕು. ಒಳ್ಳೇದಾಗ್ಲಮ್ಮ. ಚೆನ್ನಾಗಿರು ಮಗಳೇ. ಸರೋಜಾ, ನಡಿ. ಬರ್ತೀವಿ. ಈ ಮಕ್ಕಳೆಲ್ಲ ಇವಳು ಪಾಠ ಹೇಳ್ಕೊಡ್ತಾಳೆ ಯಜಮಾನ್ರೆ. ಓಡ್ಸಿದ್ದೆ, ಹಿತ್ತಲ್ ಬಾಗ್ಲಿಂದ ಮತ್ತೆ ಬಂದಿದ್ದಾರೆ. ಏಯ್ ಹೋಗ್ರ. ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ಯಮ್ಮ. ಅದ್ಕೆ ನೀವು ಫೋಟೋಗಿಂತ ಇಲ್ಲೇ ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ನಿಮ್ಮಿಬ್ರದ್ದು ಒಳ್ಳೆ ಜೋಡಿ. ದೇವ್ರಂತ ತಾತಂಗೆ ದೆವ್ದಂತ ಮೊಮ್ಮಗನ. ನಾನ್ ದೆವ್ವ ಆದ್ರೆ ನೀನ್ ಕೊಳ್ಳಿದೆವ್ವ. ನೀನೇನಾದ್ರೂ ಅನ್ಕೋ, ಸದ್ಯ ನೀನ್ ಹುಡ್ಗ ಅಲ್ವಲ್ಲ, ನಾನ್ ಎಸ್ಕೇಪ್. ಏನ? ನಾನ್ ಹುಡುಗ ಅಲ್ವಾ? ಏಯ್, ಏನೇ ಮಾತಾಡ್ತಿದ್ಯಾ? ಅದ್ರ ನಿಂಗೆ ಅರ್ಥ ಆಗಲ್ಲ, ಹೋಗೋ. ಇನ್ನೊಂದ್ಸಲ ಅಪ್ಪಿ ತಪ್ಪಿನೂ ನನ್ ಕಣ್ಣಿಗೆ ಕಾಣಿಸ್ಕೊಬೇಡ. ಸೇಮ್ ಪಿಂಚ್. ತಗೋ. ಥ್ಯಾಂಕ್ ಯು. ಅಬ್ಬಾ, ಇಷ್ಟೊಂದ್ ಗೊಂದಲದಲ್ಲೂ ಯಾವ ಎಡವಟ್ಟು ಆಗ್ಲಿಲ್ವಲ್ಲ. ಎಲ್ಲ ಇವನಿಂದಾನೇ ಆಗಿದ್ದು. ಸರಿ, ಇವಾಗ ಇದನ್ನೆಲ್ಲ ಎತ್ತಿಡಿ. ಯಾಕಮ್ಮ? ಯಾಕಂದ್ರೆ ನಿಜವಾದ ಗಂಡಿನ ಕಡೆಯವ್ರು ಬರ್ತಾರೆ, ಅದಕ್ಕೆ. ಮತ್ತೇನಾ? ಮಾಡಪ್ಪ ಬೇಗ ಮಾಡು. ಲೇ, ಎಷ್ಟೊತ್ತರ? ಇನ್ನೇನು ಯಜಮಾನ್ರು ಬರೋ ಟೈಮ್. ಚನ್ನಪಣ ಸಂಜೀವಪ್ಪ ಕರ್ದ್ರ. ಯಜಮಾನ್ರು ಬಂದ್ರು, ನೀವು ನೋಡ್ಕೊಳ್ಳಿ. ನಾನು ದೇವ್ರ ಕೋಣೆ ರೆಡಿ ಮಾಡ್ಬಿಡ್ತೀನಿ. ಓ, ಯಜಮಾನ್ರು ಬಂದ್ಬಿಟ್ರು. ಬರೀ ಚೆನ್ನಾಗಿದೆ. ನಾನ್ ಚೆನ್ನಾಗಿದ್ದೀನಿ ಮಾದಪ್ಪ, ನೀನ್ ಹೇಗಿದ್ಯಾ? ನೀವೆಲ್ಲ ಚೆನ್ನಾಗಿದ್ದೀರಾ? ಬನ್ಸ್ ಅಪ್ಪ. ಚೆನ್ನಾಗಿದ್ಯಾ ಸಿನಾ? ಆರಾಮಾಗಿದ್ದೀರಲ್ವಾ? ನಮಸ್ಕಾರ ಕಣ್ರಮ್ಮ. ನಮಸ್ತೆ. ನಮಸ್ಕಾರಮ್ಮ. ನೀವೆಲ್ಲ ಚೆನ್ನಾಗಿದ್ದೀರಮ್ಮ? ಯಜಮಾನ್ರೆ, ನಮ್ ತೋಟದ ಬಾಳೆಹಣ್ಣು ಇರ್ಲಿ, ಇಟ್ಕೊಳ್ಳಿ. ಯಜಮಾನ್ರೆ, ನಮ್ ತೋಟದಲ್ಲಿ ಬಿಟ್ರು ಹೂವ. ಯಜಮಾನ್ರೆ, ನೀವು ಬರ್ತೀರಾ ಅಂತ ಊರ್ ಜನಗಳೆಲ್ಲ ಅವ್ರ ತೋಟದಲ್ಲಿ ಬೆಳೆದೆಲ್ಲ ತಕ್ಕ ಬಂದ್ಬಿಟ್ಟವ್ರೆ ಯಜಮಾನ್ರೆ. ಯಜಮಾನ್ರೆ, 25 ವರ್ಷ ಆದ್ಮೇಲೆ ಇಡೀ ಕುಟುಂಬನೇ ಕರ್ಕೊಂಡು ಊರು ಬಂದಿದ್ರೆ ಶಾಲೆ ಸಂತೋಷ ಆಯ್ತು ಯಜಮಾನ್ರೆ. ನನಗೆ ಈ ಮಣ್ಣಿನ ಋಣ ತೀರ್ಸೋಕ್ಕಾಗಲ್ಲ. ಅದಕ್ಕೆ ಈ ಊರು ಹುಡುಗನಿಗೆ ನನ್ನ ಮೊಮ್ಮಗಳನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ. ಶಾಲೆ ಸಂತೋಷ. ನಿಮ್ಮ ಪ್ರೀತಿ ಮುಂದೆ ನನಗಿದು ಯಾವುದು ದೊಡ್ಡದಲ್ಲ. ನೀವು ತಂದಿದ್ದನ್ನೆಲ್ಲ ನಾಳೆ ಪೂಜೆ ದಿನ ಉಪಯೋಗಿಸ್ತೀನಿ ನಾನು. ಆಯ್ತಾ ಮಾದಪ್ಪ? ಇದನ್ನೆಲ್ಲ ಗೋಡನಲ್ಲಿ ಇಡಿಸ್ಬಿಡು. ಆಯ್ತು, ಹೋಗಿ. ಏನಾದ್ರೂ ಮಾಡಿ ಹೋಗ್ಲೇಬೇಕು, ಇಲ್ಲಾಂದ್ರೆ ಖಂಡಿತ ತಾತ ನನಗ್ ಮದ್ವೆ ಮಾಡಿಸಿ ಈ ಊರಲ್ಲೇ ನನ್ನ ಸೆಟ್ಲ್ ಮಾಡಿಸ್ಬಿಡ್ತಾರೆ. ಅಯ್ಯೋ ನಡೀರಿ, ನಂದೇ ಮನೆ, ನೀವ್ ನೋಡಿ. ಹೋಗಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ.
ಸಾರಿ ಅಮ್ಮು ಅಮ್ಮು ಏನಾಯ್ತು? ಅದು ಹೂ ಅವ್ರ ಮೇಲೆ ಬಿತ್ತು, ಅದಕ್ಕೆ. ಇಡಿಯಟ್, ನೋಡ್ಕೊಂಡು ಕೆಲಸ ಮಾಡಕ್ಕಾಗಲ್ವಾ? ಅಲರ್ಜಿ ಇದೆ ಇವಳಿಗೆ, ಕ್ಲೀನ್ ಮಾಡು ಇದೆಲ್ಲ. ಅಲ್ಲ, ದಯವಿಟ್ಟು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಯಾರೋ ಬಂದ್ರಲ್ಲ ಅಂತ ತಿರುಗಿ ನೋಡಿದೆ, ಅಷ್ಟರಲ್ಲಿ ಕಾಲ್ ಸ್ಲಿಪ್ ಆಯ್ತು, ಬುಟ್ಟಿಲಿರೋ ಹೂ ಅವ್ರ ಮೇಲೆ ಬಿತ್ತು. ನಂಗೆ ಗೊತ್ತಿರ್ಲಿ. ಸಂಜೀವ, ಯಜಮಾನ್ರೆ ಇರ್ಲಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ತಾತ. ನೋಡಿ ಕೆಲ್ಸದವ್ರನ್ನ, ಚೂರು ಸೆನ್ಸ್ ಇಲ್ಲ. ಅಮ್ಮು ಮೇಲೆ ಹೂ ಹಾಕಿದ್ದಾರೆ, ಅವಳಿಗೆ ಅಲರ್ಜಿ ಆಗಿದೆ. ನೋಡ್ತಿದ್ದ ಹಾಗೆ ಯಾವತ್ತೂ ನಿರ್ಧಾರಕ್ಕೆ ಬರಬಾರ್ದು. ಇವನು ನಮ್ಮ ಅಮ್ಮನ ಮದುವೆ ಆಗ್ಬೇಕಾಗಿರೋ ಹುಡುಗ. ಏನೇ ಇದು, ಹಳ್ಳಿ ಹೈದಾನೆ ಹುಡುಕಿದ್ದಾರೆ. ನಾವ್ ಅಂದ್ಕೊಂಡಿಕ್ಕಿಂತ ಬೆಟರ್ ಆಗೇ ಇದೆ. ಒಳ್ಳೇದೇ ಆಯ್ತಲ್ಲೇ. ಸಂಕೋಚ ಇರಬೇಕು. ಇರ್ಲಿ ಬಿಡು, ನನ್ನ ಮೊಮ್ಮಗ ಗೊತ್ತಿಲ್ಲದೆ ಜೋರಾಗಿ ಮಾತಾಡ್ಬಿಟ್ಟ, ತಪ್ಪು ತಿಳ್ಕೊಬೇಡ. ಅದೇ ಕ್ಷಮೆ ಕೇಳು. ಏನು? ನಿನ್ ಭಾವ ಆಗೋನು ಕ್ಷಮೆ ಕೇಳು. ಯಜಮಾನ್ರೆ ಹೋಗಿ. ಕ್ಷಮೆ ಕೇಳು ಅಂದೆ. ಅದೇ ಸಾರಿ. ಬಾ. ಯಜಮಾನ್ರೆ, ಅವ್ರೇನ್ ಬೇಕು ಅಂತ ಮಾಡಿದ್ದಲ್ಲ, ನೀವು ಕೋಪ ಮಾಡ್ಕೋಬೇಡಿ. ಇರ್ಲಿ ಬಿಡು. ನೀನ್ ಯಾಕಪ್ಪ ಇದನ್ನೆಲ್ಲ ಮಾಡ್ತಾ ಇದೀಯಾ? ಅದು ಯಜಮಾನ್ರೆ, ಮನೆ ಕೆಲಸ ಎಲ್ಲ ಮುಗ್ದಿತ್ತು, ನಾಳೆ ಪೂಜೆಗೆ ತಯಾರಿ ಮಾಡ್ಕೊಂತಿದ್ದೆ ಅಷ್ಟೇ. ಒಬ್ನೇ ಯಾಕೆ ಮಾಡ್ತಾ ಇದೀಯಾ ಅಂತ. ನಾನೊಬ್ನೇ ಅಲ್ಲ, ನನ್ನ ಜೊತೆ ನನ್ನ ತಂಗಿನೂ ಇದ್ದಾಳೆ. ತಂಗಿನ? ಅದೇ ಕೇಶವ್ ಚಿಕ್ಕಪ್ಪನ ಮಗಳು ಲಕ್ಷ್ಮಿ. ಅರೆ, ಲಕ್ಷ್ಮಿ ಹೆಸರು ನಿಮ್ಗೆ ಹೇಗೆ ನೆನ್ಪು? ಬರ್ತಾ ಅವ್ರ ಮನೆಗೆ ಹೋಗಿದ್ವಿ, ಈ ಮನೆ ಕೀ ಇದೇನೋ ಅಂತ ಕೇಳೋದಕ್ಕೆ. ಸರಿ. ತುಂಬಾ ಒಳ್ಳೆ ಹುಡುಗಿ ಅನ್ಸುತ್ತೆ. ನಾಳೆ ನಾವು ಪೂಜೆ ಇಟ್ಕೊಂಡಿದೀವಲ್ಲ, ಅವಳಿಗೂ ಬರಕ್ ಹೇಳು. ಸರಿ ಯಜಮಾನ್, ಆಮೇಲೆ ಸಿಗ್ತೀನಿ. ಸರಿ ಸರಿ. ಇವನ ಹತ್ರ ಇವಾಗ ಮಾತಾಡೋದು ಕಷ್ಟ ಅನ್ಸುತ್ತೆ. ಬೇರೆ ಏನಾದರೂ ಪ್ಲಾನ್ ಮಾಡಬೇಕು. ಊರ